ಥ್ಯಾಂಕ್ ಯು ಸೋ ಮಚ್. ಅಟ್ಲೀಸ್ಟ್ ಒಂದು ಸ್ವಲ್ಪ ಎನರ್ಜಿ ಸರ್, ಒಂದು ಚೂರು ಚಪ್ಪಾಳೆ ಬರ್ಲಿ ಸರ್. ಯಾವ್ದೇ ಪ್ರೋಗ್ರಾಮ್ ಇರ್ಲಿ, ಚಪ್ಪಾಳೆ ಇಲ್ಲ ಅಂತ ಅಂದ್ರೆ ಅದ್ ಪ್ರೋಗ್ರಾಮ್ ಮುಂದೋಗೋದೇ ಕಷ್ಟ, ಎನರ್ಜಿನೇ ಬರಲ್ಲ. ಇದು ನೋಡಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈಗ ಒಬ್ರು ಚಿತ್ರತಂಡದಿಂದ ವಿಶೇಷವಾದ ಅತಿಥಿ ನಮ್ ಜೊತೆ ಇದ್ದಾರೆ, ಮಂಜುನಾಥ್ ಅವರು. ನಮ್ಮ ಡಬ್ಬಿಂಗ್ ಜವಾಬ್ದಾರಿಯನ್ನ ವಹಿಸ್ಕೊಂಡಂತ ಮಂಜುನಾಥ್ ಸರ್. ಸೊ ವೇದಿಕೆ ಮೇಲೆ ಚಪ್ಪಾಳೆ ಮೂಲಕ ಬರಮಾಡ್ಕೊಳ್ಳೋಣ ಡಬ್ಬಿಂಗ್ ಕಾರ್ಯ ಹೇಗ್ ನಡೀತು. ಬಿಕಾಸ್ ಎಲ್ಲೂ ನಮ್ಗೆ ಲ್ಯಾಂಗ್ವೇಜ್ ಡಿಫರೆನ್ಸ್ ಅನ್ಸೋದಿಲ್ಲ, ಡೆಫಿನೆಟ್ಲಿ ಇವರ ಪಾರ್ಟ್ ಜಾಸ್ತಿನೇ ಇರುತ್ತೆ. ವೆಲ್ಕಮ್ ಮಂಜುನಾಥ್ ಸರ್ ಟು ಬ್ಯಾಂಗ್ಳೂರ್. And ಬನ್ನಿ ಸರ್. So and we have the beauty of ಕರ್ನಾಟಕ, ನಮ್ಮ ನೆಚ್ಚಿನ, ನಮ್ಮ ಮಣ್ಣಿನ ಹೆಮ್ಮೆ, ಕ್ರಶ್, ನ್ಯಾಷನಲ್ ಕ್ರಶ್. ಆಕ್ಚುಲಿ ನಾನು ಅದನ್ನ ಕೇಳಿದೆ, ನಮ್ಮ ಐಕನ್ ಸ್ಟಾರ್ ಕ್ರಶ್ಮಿಕಾ ಅಂತ ಹೇಳಿದ್ರೆ ನೋ, ಶಿ ಇಸ್ ರಶ್ಮಿಕಾ ಮಂದಣ್ಣ. ವೆಲ್ಕಮ್ ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಮೇಡಮ್ ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಂಜುನಾಥ್ ಸರ್, ಏನ್ ಹೇಳ್ತೀರಿ ಸರ್ ಈ ಒಂದು ಡಬ್ಬಿಂಗ್ ಕಾರ್ಯದ ಬಗ್ಗೆ ಹೇಳಿ ನನಗೆ. ಮೊದಲನೇದಾಗಿ ಈ ಡಬ್ಬಿಂಗ್ ಅನ್ನ ಕನ್ನಡದಲ್ಲಿ ಮಾಡೋದಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಪುಷ್ಪ ತೆಲುಗು ಚಿತ್ರದ ಒಂದು ಡಬ್ಬಿಂಗ್ ಒಂದು ಕೆಲಸವನ್ನ ನನಗೆ ಕೊಟ್ಟಿದ್ದು ನನಗೆ ತುಂಬಾ ಸಂತೋಷ ಸಿಕ್ತು. ಜೊತೆಗೆ ಪ್ರತಿಯೊಂದು ಪಾತ್ರಕ್ಕೂ ಒಂದೊಂದು ಪಾತ್ರಕ್ಕೆ ಒಂದು 4 ವಾಯ್ಸ್ 5 ವಾಯ್ಸನ್ನ ಟೆಸ್ಟ್ ಮಾಡಿ ಅದರಲ್ಲೂ ಮೇಜರ್ ಆಗಿ ಅಲ್ಲು ಅರ್ಜುನ್ ಸರ್ ಅವರಿಗೆ ಒಂದು ಹೊಸದಾದ ಒಂದು ವಾಯ್ಸ್ ಅನ್ನ ಹುಡುಕಿ ಅವರಿಗೆ ಒಂದು ವಾರ ಪ್ರಾಕ್ಟೀಸ್ ಕೊಟ್ಟು ಡಬ್ಬಿಂಗ್ ಮಾಡಿಸಿದೀವಿ. ಒಂದು ಚಾಲೆಂಜ್ ಆಗಿ ತಗೊಂಡೆ ಇದನ್ನ. ಅದೇ ರೀತಿ ಎಲ್ಲಾ ಒಂದು ಟೀಸರ್ ಆಗ್ಲಿ ಟ್ರೈಲರ್ ಆಗ್ಲಿ ನೋಡಿರೋದ್ರಿಂದ ಒಂದು ಪ್ರಶಂಸೆ ಸಿಕ್ಕಿದೆ. ಚಿತ್ರತಂಡಕ್ಕೆ ನನ್ನೊಂದು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂಡ್ ಚಿತ್ರದ ಡೈಲಾಗ್ಸ್ ಅಲ್ಲಿ, ಟ್ರೈಲರ್ಸ್ ಅಲ್ಲಿ ಎಲ್ಲ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಆ ಒಂದು ನೇಟಿವಿಟಿಗೆ ತಕ್ಕ ಹಾಗೆ ಒಂದು ಡಬ್ಬಿಂಗ್ ಕೆಲಸವನ್ನ ಮಾಡಿದಿರಿ. ಎಲ್ಲೂ ಕೂಡ ಒಂದು ಚೂರು ಅಳಕೆ ಅಂತ ಅನ್ಸಲ್ಲ. ಸೊ ವೆರಿ ನೈಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ವಿ ಆರ್ ಹ್ಯಾಪಿ ಯು ಬೀಂಗ್ ಅ ಪಾರ್ಟ್ ಆಫ್ ಸಚ್ ಬಿಗ್ ಮೂವಿ. ಡೆಫಿನೆಟ್ಲಿ ಇಟ್ ವಿಲ್ ಬಿ ದಿ ಬಿಗ್ಗೆಸ್ಟ್ ಮೂವಿ ಆಫ್ 2021. ಅಂಡ್ ಡೆಫಿನೆಟ್ಲಿ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಹಿಸ್ಟ್ರಿ ಬರೆಯುತ್ತೆ ಪುಷ್ಪ ಮೂವಿ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಾರ್ದು. ಯಾಕಂದ್ರೆ ಮಿಲಿಯನ್ ಗಟ್ಲೆ ಜನರ ಕ್ರೇಜ್ ಚಿತ್ರದಲ್ಲಿದೆ. ಅಂಡ್ ಇನ್ ಜಸ್ಟ್ 2 days ಐ ಡೋಂಟ್ ನೋ, ಪೀಪಲ್ ಆರ್ ಜಸ್ಟ್ ಆರ್ ಆನ್ ದೇರ್ ಟೋಸ್ ಅಂತ ಅನ್ನಿಸ್ತಾ ಇದೆ ನನಗೆ. ವೇಟಿಂಗ್ ಫಾರ್ ಪುಷ್ಪ. ಪುಷ್ಪ ಸಾಂಗ್ಸ್ ನೋಡಿದ್ರೆ ಪುಷ್ಪ, ಡೈಲಾಗ್ಸ್ ನೋಡಿದ್ರೆ ಪುಷ್ಪ, ಆ ಮ್ಯಾನರಿಸಮ್ ತಗ್ಗೆದೆಲೆ ಅದು ಕೂಡ ಪುಷ್ಪ. ಸೊ ಡೆಫಿನೆಟ್ಲಿ ಈ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಿರುವಂತ ಪುಷ್ಪ ಟೀಮ್ಗೆ ನಮ್ಮ ಕನ್ನಡದ ಎಲ್ಲ ಮಾಧ್ಯಮದವರ ಪರವಾಗಿ ಆಲ್ ದಿ ವೆರಿ 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 ಬೆಸ್ಟ್ ವಿಶ್ ಮಾಡೋಣ. ಅಂಡ್ ವಿ ಹ್ಯಾವ್ ಧನಂಜಯ್ ಸರ್ ಅಂಡ್ ರಶ್ಮಿಕಾ ಮೇಡಮ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಅಂಡ್ ಬೀಯಿಂಗ್ ಕನ್ನಡಿಗಾಸ್ ಅಲ್ಲ, ಆನ್ ಬಿಹಾಫ್ ಆಫ್ ಆಲ್ ಕನ್ನಡಿಗಾಸ್ ವಿ ಲೈಕ್ ಟು ಕಂಗ್ರ್ಯಾಚುಲೇಟ್ ಯು ಫಾರ್ ದ್ಯಾಟ್, ಬಿಕಾಸ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಸಚ್ ಅ ಮ್ಯಾಸಿವ್ ಮೂವಿ. ಎಷ್ಟೋ ವರ್ಷ ಆಗೋ ಈ ಒಂದು ಕ್ರೇಜ್ ಜನರಲ್ಲಿ ನೋಡೋದಕ್ಕೆ. ಅಂಡ್ ಡೆಫಿನೆಟ್ಲಿ ವಿ ಆರ್ ವೆರಿ 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 ಹ್ಯಾಪಿ ಫಾರ್ ದಟ್. ಅಂಡ್ ಚಿತ್ರತಂಡದಿಂದ ಮತ್ತೊಬ್ರು ನಮ್ ಜೊತೆ ಇದ್ದಾರೆ, ದಟ್ ಇಸ್ ಚಿತ್ರದ ಲಿರಿಸಿಸ್ಟ್ ವರದರಾಜು ಸರ್. ಅವ್ರನ್ನ ಕೂಡ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಸೊ ವರದರಾಜು ಸರ್, ಪ್ಲೀಸ್ ವೆಲ್ಕಮ್ ಸರ್. ಅದ್ಭುತವಾದ ಹಾಡುಗಳನ್ನ ಬರ್ದಿದ್ದೀರಾ ಸರ್. ಆ ಡೈಲಾಗ್ಸ್, ಆ ಸಿಂಕ್ ಸಕ್ಕದಾಗಿ ಸಿಂಕ್ ಆಗಿದೆ. ಸೊ ಈ ಒಂದು ಸಾಂಗ್ಸ್ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ವೇದಿಕೆ ಮೇಲೆ ಆಗಮಿಸ್ತಿರುವಂತಹ ನಮ್ಮ ರಶ್ಮಿಕಾ ಮೇಡಮ್ ಅವರಾಗ್ಬೋದು, ನಮ್ಮ ಧನಂಜಯ್ ಸರ್ ಅವರಾಗ್ಬೋದು. ಇವ್ರು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ನಮ್ಮ ಕನ್ನಡ ಸಿನಿಮಾದಲ್ಲಿ, ಒಂದು ತೆಲುಗು ಭಾಷೆಯಲ್ಲಿ ಅಂತಂದ್ರೆ ತುಂಬಾ ಖುಷಿ ಆಯ್ತು ನನಗೆ. ಇಂಥ ಒಂದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ಗೆ, ಒಂದು ಒಳ್ಳೆ ಸಿನಿಮಾಗೆ ನಂಗೆ ಅವಕಾಶ ಮಾಡಿಕೊಟ್ಟ ಸಾಯಿ ಗೋಪಾಲ್ ದಾಂಬತಿ ಸರ್ ಅವರಿಗೆ ಧನ್ಯವಾದಗಳು ತಿಳಿಸ್ತಿದ್ದೇನೆ. ಮತ್ತೆ ಈ ಹಾಡುಗಳು ಎಲ್ಲ ನೋಡಿರ್ತಾರೆ, ಕನ್ನಡದಲ್ಲಿ ತುಂಬಾ ಹಿಟ್ ಆಗಿದೆ, ತುಂಬಾ ಖುಷಿ ಆಗ್ತಿದೆ ನನಗೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಲೆಟ್ಸ್ put hands together sir. ನೀವು ಸೇರಿಸಿ ಸರ್ ಜೊತೆಗೆ. So let's put our hands together for Imperfectionist Watch of Box Office. ನಮ್ಮೆಲ್ಲರ ನೆಚ್ಚಿನ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಸರ್. On behalf of all Kannadigas, a warm welcome to Karnataka sir.
ದಿಸ್ ಈಸ್ ದಿ ಹವಾ ಆಫ್ ಇಂಡಿಯನ್ ಸಿನಿಮಾ. ನಾನು ಆಗ್ಲೇ ಹೇಳ್ದಾಗೆ ಪುಷ್ಪ ಮೂವಿ ಡೆಫಿನೆಟ್ಲಿ ನಮ್ಮ ಇಂಡಿಯನ್ ಸಿನಿಮಾ ಇತಿಹಾಸದಲ್ಲಿ ದಿಸ್ ವಿಲ್ ಬಿ ಅನ್ ಹಿಸ್ಟಾರಿಕಲ್ ಮೂವಿ ಫಾರ್ ಶೋರ್, ಅಂಡ್ ಆಲ್ ಕ್ರೆಡಿಟ್ಸ್ ಗೋಸ್ ಟು ದಿ ಒನ್ ಅಂಡ್ ಓನ್ಲಿ ಐಕಾನ್ ಸ್ಟಾರ್ Allu Arjun sir. So thank you so much, and you being in our place would be we feel really really grateful and so proud of you sir. Thank you so much sir. ಧನ್ಯವಾದ. ಇನ್ನ ಎನರ್ಜಿ ಬಂತು ಸ್ಟೇಜ್ಗೆ. ಸೊ ವೆಲ್ಕಮ್ ಅಲ್ಲು ಅರ್ಜುನ್ ಸರ್ ಫಾರ್ ಟು ಕರ್ನಾಟಕ. ಸೊ ಕನ್ನಡದ ಎಲ್ಲ ಜನಗಳು ಪ್ರೀತಿಯಿಂದ ನಮ್ಮ ಅಲ್ಲು ಅರ್ಜುನ್ ಸರ್ ಅವರು ಅಭಿನಯಿಸುವಂತ ಪುಷ್ಪ ಸಿನಿಮಾನ ತಗೊಳ್ತಿದ್ದಾರೆ. ಮತ್ತೆ ಎಲ್ಲ ಹಾಡುಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಿದೆ. ಇತ್ತೀಚೆಗೆ ಬಿಡುಗರಾಗಿರುವಂತ ಹೂ ಅಂತ್ಯ ಹಾಡು ಕೂಡ ಸೂಪರ್ ಆಗಿ ಬಂದಿದೆ. ಸೊ ಇದಕ್ಕೆ ಲಿರಿಕ್ಸ್ ಮತ್ತೆ ಡೈಲಾಗ್ಸ್ ಬರೆಯೋದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಐ ಎಂಜಾಯ್ಡ್ ಎ ಲಾಟ್. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಸುಮಾರು ಜನ ಆಸ್ಕಿಂಗ್ ಮೈ ಡೌಟ್, ಐ ಮೀನ್ ಈಸ್ ಈ ಪ್ಲೇಯಿಂಗ್ ಡ್ಯೂಯಲ್ ರೋಲ್. ನಾನು ಹೇಳಿದೆ ನೋ, ಈಸ್ ನಾಟ್ ಪ್ಲೇಯಿಂಗ್ ಡ್ಯೂಯಲ್ ರೋಲ್, ಈಸ್ ಪ್ಲೇಯಿಂಗ್ 9 roles. ನವರಸಗಳು ಈ ಸಿನಿಮಾದಲ್ಲಿ ನಾವು ನೋಡ್ತೀವಿ. 9 ತರ ಅಲ್ಲು ಅರ್ಜುನ್ ಸರ್ ನೋಡ್ತೀವಿ. ಫನ್ ಜನರೇಟ್ ಮಾಡುವಾಗ ಹಾಸ್ಯ ರಸ ಆಗ್ಬೋದು, ಪ್ರತಿಯೊಂದರಲ್ಲೂ 9 ರಸಗಳು ನೋಡ್ತಿದ್ವಿ. ಸೊ ಐ ಆಮ್ ವೆರಿ ರಿಯಲಿ ಪ್ರೌಡ್ ಆಫ್ ಅಲ್ಲು ಅರ್ಜುನ್ ಸರ್ಸ್ ಪರ್ಫಾರ್ಮೆನ್ಸ್ ಇಸ್ ಟೋಟಲಿ ಡಿಫ್ರೆಂಟ್ ಇನ್ ದಿಸ್ ಮೂವಿ. ಸೊ ತುಂಬಾ ಖುಷಿ ಆಯ್ತು. ಡೆಫಿನೆಟ್ ಆಗಿ ಸಿನಿಮಾ ಕನ್ನಡದಲ್ಲಿ ಹಿಟ್ ಆಗುತ್ತೆ. ಎಲ್ಲ ದಯವಿಟ್ಟು ನೋಡಿ ಕನ್ನಡದಲ್ಲಿ. ನಮ್ಮ ಧನಂಜಯ ಸರ್ ಇದ್ದಾರೆ, ನಮ್ಮ ರಶ್ಮಿಕಾ ಮೇಡಮ್ ಅವರು ಇದ್ದಾರೆ. ಸೊ ಅದಕ್ಕಾಗಿ ಕನ್ನಡದಲ್ಲಿ ಹೆಚ್ಚಾಗಿ ನೋಡ್ಲಿ ಅಂತ ಕೇಳ್ತಾ ನಾನು 2 ಮಾತನ್ನ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. Thank you so much Varadaraja sir, and ನಿಮ್ಮ songs ಕೂಡ thank you so much. It is like lyrics are absolutely wonderful. Thank you. And definitely అల్లు అర్జున్ సార్ ఒక్క విషయం నేను చెప్పాలి సార్. నేను విన్నాను మీరు ఒక చెప్పారు, అందరికి ఫ్యాన్స్ ఉంటే నాకు ఆర్మీ ఉందని. ఐ వాంట్ టు అడ్మిట్ దిస్ టుడే సార్. కర్ణాటకలో కూడా మొత్తం మీ ఆర్మీ ఉన్నారు సార్, అండ్ ఐఎమ్ అ పార్ట్ ఆఫ్ ఇట్. సో థ్యాంక్ యూ సో మచ్ ఫర్ దాట్. అండ్ వీ హ్యావ్ ఆర్ talent, Namma Manina talent, Dolly Dhananjay sir. He being a part of this movie is also making us lot of proudness anta helbodu. So with all your big applause, let us welcome Dolly Dhananjay sir on stage. And ಜೊತೆಗೆ ನಮ್ಮ ಶ್ರೇಯಸ್ ಮೀಡಿಯಾ ಹಾಗೂ ಮೈ ಮೂವಿ ಬಜಾರ್ ಮುಖ್ಯಸ್ಥರಾಗಿರುವಂತಹ ನವರಸನ್ ಸರ್ ಕೂಡ ವೇದಿಕೆಗೆ ಬಂದು ಗ್ರೀಟ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ವೆಲ್ಕಮ್. ಎಲ್ಲರಿಗೂ ನಮಸ್ಕಾರ. ಪುಷ್ಪ ಬಗ್ಗೆ ಏನೋ ಮಾತಾಡೋ ಅವಶ್ಯಕತೆ ಏನಿಲ್ಲ. ಎಲ್ಲರೂ ನೋಡಿದ್ದೀರಾ, ಪ್ರತಿಯೊಂದು ಸಾಂಗು, ಪ್ರತಿಯೊಂದು ಟ್ರೈಲರು, ಏನೇನ್ ಕಂಟೆಂಟ್ ಆಚೆ ಬಂದಿದೆ ಎಲ್ಲವೂ ಸೂಪರ್ ಡೂಪರ್ ಹಿಟ್. ತುಂಬಾ ಖುಷಿ ಏನಂದ್ರೆ ನನಗೆ ಅಲ್ಲು ಅರ್ಜುನ್ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾ ಅನುಭವಗಳನ್ನ ಹಂಚ್ಕೋಬೇಕು ಅಂತ ಅನ್ಸುತ್ತೆ. ಸುಕುಮಾರ್ ಅವರು ಕರೆದು ನನಗೆ ಈ ಸಿನಿಮಾದ ಭಾಗ ಆಗು ಅಂತ ಹೇಳಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಆರ್ಯ ಇಂದ ಸುಕುಮಾರ್ ಅವ್ರನ್ನು ಫಾಲೋ ಮಾಡ್ಕೊಂಡ್ ಬಂದೀನಿ, ಆರ್ಯ ಇಂದ ಅಲ್ಲು ಅರ್ಜುನ್ ಸರ್ನು ಫಾಲೋ ಮಾಡ್ಕೊಂಡ್ ಬಂದೀನಿ. ಅವರ ಎಲ್ಲ ಸಿನಿಮಾಗಳನ್ನ ಅಂದ್ರೆ ಪ್ರತಿ ಭಾಷೆ ಸಿನಿಮಾಗಳನ್ನ ನೋಡಿ ತುಂಬಾ ಕಲಿತಾ ಇರ್ತೀವಿ. ಸೊ ಅವರ ಎನರ್ಜಿ ಎಲ್ಲವೂ ಅದ್ಭುತ. ಸೆಟ್ಟಲ್ ಅಂತೂ ನಾನು ಯಾವಾಗ್ಲೂ ಅವ್ರನ್ನ ಅಲ್ಲು ಅರ್ಜುನ್ ಅವರಾಗಿ ನಾನು ನೋಡೇ ಇಲ್ಲ. ನಾನು ಪ್ರತಿ ಸರಿ ನಾನು ಸೆಟ್ಟಲ್ ಹೋಗಿ ಬಂದು ನೋಡಿದ್ರೆ ಅಲ್ಲಿ ಬರೀ ಪುಷ್ಪ ಕಾಣ್ತಾ ಇದ್ದೆ, ಯಾವಾಗ್ಲೂ ಪುಷ್ಪ. ಅಂಡ್ ರಶ್ಮಿಕಾ ಅದು ಅಷ್ಟೇ, ಯಾವಾಗ ನೋಡಿದ್ರು ಶ್ರೀವಲ್ಲಿಯಾಗಿ ರೆಡಿಯಾಗಿ ನಿಂತಿರೋರು. ಅಂಡ್ ಒಂದು ಅದ್ಭುತವಾದ ಜಗತ್ನ ಕ್ರಿಯೇಟ್ ಮಾಡಕ್ಕೆ ಅಲ್ಲಿಯ ಅವ್ರು ಕಷ್ಟ ಪಡ್ತಿದ್ದು ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ. ಅಂದ್ರೆ ಯೂಶುವಲಿ ಈಗ ಎಷ್ಟೊಂದ್ ಸರಿ ನಾವೇನೆ ಬಿಡು ಸಾಕು ಇದು ಅಂತ ನನಗೆ ಅನ್ಸ್ಬಿಡುತ್ತೆ. ಬಟ್ ಅಷ್ಟು ದೊಡ್ಡ ಸ್ಟಾರ್ ಆಗಿ ಪ್ರತಿಯೊಂದು ಶಾಟ್ಗೂ ಅವರು ಕಷ್ಟಪಡೋದು, ಅವ್ರು ಕೊಡೋ 100% ಆ ಎಫರ್ಟ್ ಇದೆಯಲ್ಲ, ಅದು ಯಾವಾಗ್ಲೂ ಕಣ್ಮುಂದೆ ಕಾಣ್ತಾ ಇತ್ತು. ಅಂದ್ರೆ ಅವರನ್ನ ಅಷ್ಟು ಚೆನ್ನಾಗಿ ಜನ ಅಕ್ಸೆಪ್ಟ್ ಮಾಡ್ತಾರೆ, ಎಲ್ಲಾ ಕಡೆ ಅಷ್ಟು ಹೊಗಳುತ್ತಾರೆ, ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರ ಹಾರ್ಡ್ ವರ್ಕ್ ಇದೆಯಲ್ಲ, ಅದು ಅದರಿಂದಾನೇ ಎಲ್ಲದು. ಯಾಕೆಂದ್ರೆ ಅದನ್ನ ಕಣ್ಣಾರೆ ಸೆಟ್ಟಲ್ ನೋಡಿದಾಗ ನನಗೆ ಅರ್ಥ ಆಗಿದ್ದು. ಅಂಡ್ ಪುಷ್ಪ ಜಾಲಿ ರೆಡ್ಡಿ ಅಂತ ಹೇಳಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೀನಿ ಪ್ರತಿಯೊಂದನ್ನು ಸೆಟ್ಟಲ್ಲಿ ಅಷ್ಟೇ. ಸರ್, ಟೀಮ್ ವಿಷಯಕ್ಕೆ ಬಂದಾಗ ಮೊನ್ನೆ ನೀವು ಅವ್ರ ಊರಿಗೆ ಹೋಗಿದ್ರಿ, ಈಗ ಸರ್ ಐಕನ್ ಸ್ಟಾರ್ ನಮ್ಮ ಊರಿಗೆ ಬಂದಿದ್ದಾರೆ. ಸೊ ಹೌ ಆರ್ ಯು ಫೀಲಿಂಗ್ ಸರ್? ತುಂಬಾ ಖುಷಿ ಆಗುತ್ತೆ. ಹೇಳ್ತೀನಲ್ಲ, ಬೆಂಗಳೂರಲ್ಲೂ ತುಂಬಾ ಅಭಿಮಾನಿಗಳಿದ್ದಾರೆ, ಕರ್ನಾಟಕದಲ್ಲೂ ತುಂಬಾ ಅಭಿಮಾನಿಗಳಿದ್ದಾರೆ ಅವ್ರಿಗೆ. ಅಂಡ್ ಈಸ್ ಐಕಾನ್ ಸ್ಟಾರ್ ಅಂತ ಖಂಡಿತ ಇಟ್ಟಿರೋದು ಅದು 100% ಅವ್ರಿಗೆ ಖಂಡಿತ ಸೂಟ್ ಆಗುತ್ತೆ. ಫಾರ್ ಇಸ್ ಡಿಸಿಪ್ಲಿನ್, ಫಾರ್ ಇಸ್ ಕಮಿಟ್ಮೆಂಟ್, ಫಾರ್ ಇಸ್ ಡೆಡಿಕೇಶನ್, ಎಲ್ಲದಕ್ಕೂ.
ಸರ್ ಎನಿವೇ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಸ್ ಅ ಕನ್ನಡಿಗಾಸ್ ಆನ್ ಬಿಹಾಫ್ ಆಫ್ ಆಲ್ ಕನ್ನಡಿಗಾಸ್ ನಾವು ಕೂಡ ತುಂಬಾ ಪ್ರೌಡ್ ಫೀಲ್ ಮಾಡ್ತಾ ಇದೀವಿ ಸರ್ ಬಿಕಾಸ್ 2021 ನ ಬಿಗ್ಗೆಸ್ಟ್ ಮೂವಿ ವಿಲ್ ಬಿ ಪುಷ್ಪ ಸೊ ಯು ಬೀಂಗ್ ಅ ಪಾರ್ಟ್ ಆಫ್ ಇಟ್ ಇಸ್ ಲೈಕ್ ವೆರಿ ಮಚ್ ಪ್ರೌಡ್ ಡೆಫಿನೆಟ್ಲಿ ಇಡೀ ದೇಶದಲ್ಲಿ ದೊಡ್ಡ ಹಿಟ್ ಆಗುತ್ತೆ. ಎಸ್ ವರ್ಲ್ಡ್ ವೈಡ್ ಸರ್ ವರ್ಲ್ಡ್ ವೈಡ್ Yes. ಥ್ಯಾಂಕ್ ಯು ಸೋ ಮಚ್ ಸರ್ Thank ಥ್ಯಾಂಕ್ ಯು ಸೊ and sir just not movie being biggest sir namma allu arjun sir will be the biggest star in south india sir that is like feels amazing and we have all been a part of your army and definitely pushpa will do the massive hit mass hit ellanu kuda this mass party just begins in 2 days and you are here in bangalore that is making us feel really really amazing thank you so much and ide josh alli ಒಂದು ಸಾಂಗ್ ನೋಡ್ಕೊಂಡ್ ಬಂದ್ಬಿಡೋಣ ಅಂಡ್ ದಟ್ ಸಾಂಗ್ಸ್ ಅಲ್ಲ ಸರ್ ಟು ಲಿಸನ್ ಇನ್ ಕನ್ನಡ ಲ್ಯಾಂಗ್ವೇಜ್ ಅದಿನ್ನ ಡಬಲ್ ಅಮೇಸಿಂಗ್ ಫಾರ್ ಅಸ್ ಸೊ ಇನ್ ಬಿಟ್ವೀನ್ ಆ ಸಾಂಗ್ಸ್ ಪ್ಲೇ ಮಾಡಿ ಆ ಲ್ಯಾಂಗ್ವೇಜ್ ನ ರೆಸಿಪಿನ ರಿಲಿಶ್ ಮಾಡೋದೇ ಇಟ್ ಇಸ್ ಅ ಡಿಫರೆಂಟ್ ಫೀಲ್ ಸೊ ಅಂಡ್ ಆಫ್ ಕೋರ್ಸ್ ವಿ ಹ್ಯಾವ್ ನಮ್ಮ ನ್ಯಾಷನಲ್ ಕ್ರಶ್ ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ಕರ್ನಾಟಕದ ಹುಡುಗಿ ರಶ್ಮಿಕಾ ಮಂದಣ್ಣ ಅಂಡ್ ಆಸ್ ಶ್ರೀವಲ್ಲಿ ಇನ್ ಪುಷ್ಪ ಸೊ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ರಶ್ಮಿಕಾ ಮಂದಣ್ಣ ಆನ್ ಸ್ಟೇಜ್. Hello, madam. Welcome to Karnataka again. So, very, very happy you being a part of this movie as Shrivalli. So, ನಿಮ್ಮ experiences, ಪುಷ್ಪ ಮೂವಿ ಬಗ್ಗೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಇದು ನಿಮ್ಮ ಮಣ್ಣು, ನಾವೆಲ್ಲ ನಿಮ್ಮವರು. ಸೊ ಶೇರ್ ಮಾಡ್ಕೊಳ್ಳಿ ಮೇಡಮ್. ಥ್ಯಾಂಕ್ ಯು. ಹೌದಮ್ಮ, ನಮ್ಮ ಮಂಡೆ. ಎಲ್ರಿಗೂ ನಮಸ್ಕಾರ. ತುಂಬಾನೇ ಖುಷಿ ಆಗ್ತಿದೆ ಇಲ್ಲಿಗೆ ಬಂದಿರೋ ಅಪಾರ್ಚುನಿಟಿ ಸಿಕ್ತು ಅಂತ. ನಿಮ್ಮನ್ನೆಲ್ಲರೂ ಮೀಟ್ ಮಾಡಿ ತುಂಬಾ ಖುಷಿ ಆಗ್ತಿದೆ. ತುಂಬಾ ಟೈಮೇ ಆಗ್ಬಿಡ್ತು ಮನೆಗೆ ಹೋಗಿ ಇಲ್ಲಿಗೆ ಬಂದು ನಮ್ಮ ಊರಿಗೆ ಬಂದು. ಸೊ ಇಟ್ಸ್ ಎಕ್ಸ್ಟ್ರೀಮ್ಲಿ ಸ್ಪೆಷಲ್. ಪುಷ್ಪ ಫಿಲ್ಮ್ 17th ರಿಲೀಸ್ ಆಗ್ತಿದೆ. ಸೊ ಅಯ್ಯೋ ಎಲ್ಲ ಲ್ಯಾಂಗ್ವೇಜಸ್ ಮಿಕ್ಸ್ ಆಗಿ ಹಿಂದಿ ಹೋಗ್ಬಿಟ್ಟಿದ್ದೀನಿ ಈಗ. ತುಂಬಾನೇ ಖುಷಿ ಆಗ್ತಿದೆ. 17th ಬಂದು ಎಲ್ಲರೂ ಥಿಯೇಟರಲ್ಲಿ ನೋಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ ಎಲ್ಲರೂ ಟ್ರೇಲರ್ ಅಲ್ಲಿ ನೋಡಿದಿರ, ಸಾಂಗ್ಸ್ ಅಲ್ಲಿ ನೋಡಿದಿರ. ಐ ಹೋಪ್ ನಿಮ್ಗೆಲ್ರಿಗೂ ಖುಷಿಯಾಗಿದೆ ಅಂತ. ಪುಷ್ಪದಲ್ಲಿ ವಿ ಹ್ಯಾವ್ ಸಚ್ ಅಮೇಝಿಂಗ್ ಆಕ್ಟರ್ಸ್ ಅಂಡ್ ಅವರು ಅಷ್ಟು ಹಾರ್ಡ್ ವರ್ಕ್ ಮಾಡಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಕಾಣಿಸ್ತಿದೆ ಟ್ರೇಲರ್ ಅಲ್ಲಿ, ಸಾಂಗ್ಸ್ ಅಲ್ಲಿ. ಸೊ ಐ ಆಮ್ ಜಸ್ಟ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಇಟ್. ಧನಂಜಯ್ garu, Allu Arjun garu. It is so special to work with such wonderful, team. And ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಆದ್ರೆ 17th ನಮ್ಮ ಎಲ್ಲರ ಹಾರ್ಡ್ ವರ್ಕ್ ಕಾಣಿಸುತ್ತೆ ಅಂತ ಗೊತ್ತಿದೆ. And we are already sure, madam, that this movie will be a biggest movie ಅಂತ ಹೇಳಿ, tremendous hit, blockbuster ಅಂತ. It's already decided because trending songs ಆಗಿರ್ಬೋದು, trending trailers ಆಗಿರ್ಬೋದು, ನಿಮ್ಮ mannerism, sir mannerism ಹತ್ರ it is completely giving a different experience for the viewers ಈಗ್ಲೇನೆ. So ಹೇಗಿರ್ಬೋದು ಇನ್ನು 2 ದಿನ ಅಂತ. ಹೌದು. ಐ ಆಮ್ ಆಲ್ಸೋ ಆಕ್ಚುಲಿ ವೇಟಿಂಗ್. ಐ ಆಮ್ ಗೋನ್ ಬಿ ವಾಚಿಂಗ್ ಐ ಥಿಂಕ್ ವಿತ್ ದ ಆಡಿಯನ್ಸ್ ಇಟ್ ಸೆಲ್ಫ್. ಅಂಡ್ ಫಿಲ್ಮ್ ಬಗ್ಗೆ ಹೇಳಬೇಕು ಅಂತಂದ್ರೆ ಐ ಆಲ್ರೆಡಿ ಸೆಡ್ ಇನಫ್ ಅಬೌಟ್ ದ ಫಿಲ್ಮ್. ಆದ್ರೆ ಸುಕುಮಾರ್ ಸರ್ ಇಲ್ಲಿ ಇರಬೇಕು ಅಂತ ಆಸೆ ಪಡ್ತಿದ್ದೆ. ಬಿಕಾಸ್ ಐ ಥಿಂಕ್ ಹಿ ಇಸ್ ಬಿಸಿ ವಿತ್ ಹಿಸ್ ಪೋಸ್ಟ್ ಪ್ರೊಡಕ್ಷನ್. ರಿಲೀಸಸ್ ಇನ್ 2 days. ಐ ಥಿಂಕ್ ಹಿ ಇಸ್ ಬಿಸಿ ವಿತ್ ದಟ್. ಆದ್ರೆ ಶ್ರೀವಲ್ಲಿ ಮಾಡ್ಬೋದು ಅಂತ ನನ್ಗೆ ಗೊತ್ತಿರ್ಲಿಲ್ಲ. But he got the Shrivalli character out of me. So it's just so amazing how he's, I don't know, like it's just so amazing how a man like him can create a new world. Pushpa is definitely a new world. Generally everyday ago story alla, idu different world create madidare, different agirutte. So it's just so amazing that he could pull that off. Maitri movie makers ಇಷ್ಟೊಂದು ಎಫರ್ಟ್, ಟೈಮ್, ಮನಿ ಇದೆಲ್ಲ ಹಾಕಿ ಇಂಥ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಹ್ಯಾಟ್ಸ್ ಆಫ್. ಅಂಡ್ I got to work with Allu Arjun sir, which is such an honor. I was about to ask that. When you got to know that you will be co-starring with icon star, so how amazing you felt avaga anta? I think I just had one thing in my mind. I was like, ಈ film I am
getting the opportunity to work with such a star, but how can I live up to it? Because equally with all that comes with, you know, your name, I still had this responsibility of pulling off the character. And you made me do so. So all the credits of Srivali goes to you, sir. Thank you so much for making me so comfortable. And I got to work with Dhananjay luckily, and we used to have fun in our set. We used to ಅಂದ್ರೆ ಧನಂಜಯ್ ಅವರು ಬರುವಾಗ ಒಂದು ಕಾರ್ನರ್ ಅಲ್ಲಿ ಕೂತ್ಕೊಂಡು ಎರಡು ಕನ್ನಡಿಗರು ಕೂತ್ಕೊಂಡು ಕನ್ನಡದಲ್ಲಿ ಮಾತಾಡ್ತೀವಿ. It was very special because homely it feel. felt, it felt home, you know, suddenly. And DSP sir, I have to mention for the songs he's given. Sami song was one of the hardest songs that I've shot for. But again, all the credit goes to our man. And you can see, madam, almost millions of girls are trying to imitate that song, the style of yours. So how amazing or how excited you feel after seeing those girls doing it like you? As in, I think I can finally see the hard work. Like, shoot ಮಾಡುವಾಗ it wasn't easy at all. ಆದ್ರೆ ಈಗ ಹುಡುಗಿರು ಕಾಪಿ ಮಾಡ್ತಿದ್ದಾರೆ, ಹುಡುಗರು ಕೂಡ ಕಾಪಿ ಮಾಡ್ತಿದ್ದಾರೆ. So I think it's very nice. It feels special. ಓಕೆ, ಈಗ ಟ್ರೈಲರ್ ಅಲ್ಲಿ ಒಂದು ಡೈಲಾಗ್ ಹೌದು. ನಾನು ಕನ್ನಡದಲ್ಲಿ ಕೇಳ್ಬೇಕು ಅದನ್ನ. ವಿಲವಿಲ ಡೈಲಾಗ್, ತೆಲುಗು ಡಬ್ಬಿಂಗ್ ಮಾಡಿ ಮಾಡಿ ವಿಲವಿಲ ಡೈಲಾಗ್ ಗೊತ್ತಲ್ವಾ ಅದು? ನಾನು ಕ್ಲೂ ಕೊಡ್ಲಾ? ಏನ್ ಪಾಪ ಇಷ್ಟ ಆದ್ನ ನಿನ್ಗೆ? ಚೀಚಿ ನಿನ್ಗೆ I can't say it. But really, I had such a blast. Sadly, I could not dub for Kannada because of the time constraint and all of that. But Eldru Nodi, I hope they really enjoy this film because there's been so much hard work gone into it. ಡೈಲಾಗ್ಸ್ ಓಕೆ, ಬಟ್ ನಮ್ಮ ಮಾಧ್ಯಮದವರೆಲ್ಲ ಕಾಯ್ತಾ ಇದಾರೆ. ಒಂದು ಸ್ಟೆಪ್ ಬೇಕೇ ಬೇಕಂತೆ, ಬೇಕಲ್ವಾ ಮೇಡಮ್ ಇಂದ? ಸಾಮಿ ಸ್ಟೆಪ್. ಸೊ ಎನಿವೇಸ್, ಖಂಡಿತ ಟೈಮ್ ರೆಸ್ಟ್ರೈಂಟ್ ಸ್ವಲ್ಪ ಇರೋದ್ರಿಂದ ಲಾಸ್ಟ್ ಅಲ್ಲಿ ಒಂದು 15 ನಿಮಿಷ ಡೆಫಿನೆಟ್ಲಿ ಕೊಡ್ತೀವಿ. ಎನಿವೇಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆರಿ ಹ್ಯಾಪಿ ಫಾರ್ ಯು ಬೀಯಿಂಗ್ ಹಿಯರ್ ವಿತ್ ಅಸ್ ಟುಡೇ. ಥ್ಯಾಂಕ್ ಯು ಸೋ ಮಚ್. Thank you so much. Yes, sir. After watching this, sir, the one apt word ಅಂತಂದ್ರೆ ಸಿನಿಮಾ ಲವರ್ಸ್ ಗೆ ನಿಮ್ಮ ಮೇಲೆ ಇರುವಂತಹ ಕ್ರೇಜ್ ತಗ್ಗೆದೆಲೆ ಸರ್. So, with all your great applause, let us welcome our beloved icon star, the perfectionist, Bacho of box office, Allu Arjun sir, on stage, please. So, welcome to Karnataka, sir, first of all. ಎಲ್ಲರಿಗೂ ನಮಸ್ಕಾರ. క్షమించాలి, నాకంత కన్నడ రాదు. నేను తెలుగులోనూ ఇంగ్లీష్లోనూ మాట్లాడతాను. నాకు ఇవాళ ఇంగ్లీష్ ఆర్ తెలుగు 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 తెలుగా ఇవాళ బెంగళూరుకి, ఫస్ట్ ఆఫ్ ఆల్ ఐడ్ లైక్ టు థ్యాంక్ ద కర్ణాటక మీడియా for showing so much love and being always very, very supportive. Matto, from the whole of Telugu cinema industry, not just about my films. Telugu cinema industry gani, Telugu gani, Karnataka media has shown always a lot of love. For that, I like to thank the entire Karnataka media on behalf of Telugu cinema. Thank you very much. ఇవాళ నిజంగా నాకు బెంగళూరు రావటం చాలా ఆనందంగా ఉంది. ఎందుకంటే మేము పుట్టి పెరిగిన ఊరు కాకపోయినా మా గ్రోయింగ్ డేస్లో మేము బెంగళూరుకి వచ్చి చాలా సిటీ దట్ వి యూస్ టు ఎస్పైర్. అలాంటి సిటీలో ఐ నెవర్ ఈవెన్ థాట్ దట్ నా సినిమాలు రిలీజ్ అయితే నేను వెన్ ఐ వాజ్ 18 years నేను నా కల్లో కూడా అనుకోలేదు బెంగళూరులో నా సినిమాలు రిలీజ్ అవుతాయి, ఇంత పెద్ద రిసీవింగ్ ఉంటుంది, కర్ణాటక ప్రేక్షకులు ఇంత ఆదరిస్తారని నేను నా కల్లో కూడా ఆలోచించలేదు. అలాంటిది ఇవాళ ఈ పొజిషన్లో ఉంటే నాకు నిజంగా చాలా ఆనందంగా ఉంది. థ్యాంక్ యూ, థ్యాంక్ యూ, థ్యాంక్ యూ, థ్యాంక్ యూ, థ్యాంక్ యూ. అండ్ పుష్ప ఈ December 17th వస్తుంది, దిస్ ఫ్రైడే. పుష్పరాజ్
ಸರ್ ಅದು ಕನ್ನಡದಲ್ಲಿ ಒಂದೇ ಸರ್. ಯು ಹ್ಯಾವ್ ದಟ್ ಡೈಲಾಗ್ ಅಲ್ಲ, ಲೇ ಮಗ ಇದು ನನ್ ಜಾಗ, ಕನ್ನಡದಲ್ಲಿ ಸರ್ ಪ್ಲೀಸ್. ಲೇ ಮಗ ಇದು ನನ್ ಜಾಗ. I'd like to thank the distributors who are distributing this movie in Karnataka, and it was a pleasure working with Dhananjay. Dhananjay, congratulations, and also congratulations for the movie that released. Everybody said you've done a very good performance, and I'm very happy that you're a part of Pushpa, and you should soon become the pride of Karnataka cinema. And స్పెషల్ గా రష్మిక గురించి చెప్పాలి. నాకు చాలా నచ్చిన అమ్మాయి, లిటిల్ నేషనల్ క్రష్. అండ్ నేను ముద్దుగా క్రష్మిక అని పిలుస్తుంటాను. ఐ థింక్ ఎవ్రీబడి, ఇట్స్ అ వెరీ ప్రైడ్ మూమెంట్ ఫర్ హర్ బికాస్ తన పరంగా చూస్తే షీస్ అ కన్నడిగా, and she's become very popular in Telugu and other languages, even in Hindi, and she's become the face of Karnataka in a way. She's representing our place everywhere over the country. I think it's a proud moment for all Kannadigas also that she's become such a big actress. Congratulations to you for being congratulations to you for being who you are. And it's very nice that you bring, అంటే ఒక మంచి పని చేస్తే మన ఊరికి మంచి పేరు వస్తుంది. ఇప్పుడు ఒక అమ్మాయి ఒక మంచి పని చేస్తే అందరూ అంటారు ఆ అమ్మాయిది ఏ ఊరు అని. సో ఇట్స్ గుడ్ దట్ యు బ్రింగింగ్ అ లాట్ ఆఫ్ లైట్ టు కర్ణాటక, ఆల్ ఓవర్. అండ్ ఈ సినిమా డబ్బింగ్ చేసిన సింగర్స్ అందరికీ ప్రత్యేకంగా ఒక్కొక్కరికి మనస్ఫూర్తిగా థ్యాంక్ యూ వెరీ మచ్. అండ్ మా డైరెక్టర్ సుకుమార్ గారు, నేను ఎంత థ్యాంక్స్ చెప్పినా తక్కువే అవుద్ది. థ్యాంక్ యూ సుకుమార్ ఫర్ giving me a wonderful project like this, and a movie like this. And of course my friend Devi Shri Prasad, who's given me amazing songs, and tomorrow మీ సినిమా చూసిన తర్వాత you'll say that he's also given amazing background score. సినిమా నచ్చిందా మీకు? సాంగ్స్ నచ్చినాయా? కన్నడ వర్షన్ ఓకేనా? థ్యాంక్ యూ. అంటే తగ్గేదలే, కరెక్ట్. ఒకళ్ళు వస్తూ ఈ సినిమాలో పనిచేసిన ఒక వ్యక్తి అన్నాడు, సార్ మీ సినిమాలు మేము చాలా చూసాం సార్, బయటకు వచ్చి మీ సినిమా అయిన తర్వాత కాలర్ ఎగరేసుకున్నాం సార్. నేను చెప్తున్నా సార్, ఈ సినిమా మాత్రం మేము షోల్డర్ ఎగరేసుకుంటాం అని. మీ అందరికి ఇది షోల్డర్ ఎగరేసుకునే సినిమా కావాలని మనస్ఫూర్తిగా కోరుకుంటున్నాను. అండ్ కర్ణాటక ఫ్యాన్స్, మై డియర్ ఫ్యాన్స్, మై ఆర్మీ, ఐ లవ్ యూ ఆల్. ఐ లవ్ యూ. యూ గైస్ లవ్ మీ సో మచ్. థ్యాంక్ యూ సో మచ్ ఫర్ షోయింగ్ అ లాట్ ఆఫ్ లవ్. అండ్ లాస్ట్ and the most important, once again condolences to the entire family of Puneeth Rajkumar garu's family. ఈ హోల్ పుష్ప బిజీలో నేను రాలేదు, అండ్ ఇవాళ నేను వాళ్ళు కలిసి ఉండొచ్చు, బట్ నాకు కలవాలని లేదు. ఎందుకంటే ఐ కమ్ హియర్ ఫర్ పుష్ప ప్రమోషన్ కోసం నేను బెంగళూరు వచ్చాను, అందుకు కలిసే నన్ను అనిపించుకోవటం నాకు ఇష్టం లేదు. ఆఫ్టర్ పుష్ప రిలీజ్ ఇస్ ఓవర్, ఐఎమ్ గోయింగ్ టు కమ్ బ్యాక్ టు బెంగళూరు జస్ట్ టు మీట్ ద ఫ్యామిలీ అండ్ గివ్ మై రెస్పెక్ట్స్ ఫర్ దట్. సూపర్ కాదు, అది నా డ్యూటీ. థ్యాంక్ యూ. అది నాకున్న వాళ్ళ మీద ఉన్న ప్రేమ, గౌరవం. థ్యాంక్ యూ మై ఫ్యాన్స్. ఐ లవ్ యూ ఆల్. థ్యాంక్ యూ. కర్ణాటక బెంగళూరుకి వస్తే ఆ ఎనర్జీ. థ్యాంక్ యూ everybody. And once again, thank you everybody for making this event a wonderful event. Pushpa Raj, see you on December 17th in the cinema lo last lo dialogue undi, and of course nenu cheppabothe tappavuddi, wonderful artist Fahad Fasil is also there in the movie. My brother from another motherland. I hope you see him on screen in this Friday. And tanu cinema lo dialogue cheppadu, party leda Pushpa. దానికి చెప్తాను నేను, పార్టీ ఉండదు బ్రో, పెద్ద పార్టీ ఉండదు December 17న వచ్చే శుక్రవారం, వరల్డ్ వైడ్ ఇన్ మల్టిపుల్ లాంగ్వేజెస్. ఇంతకంటే పెద్ద పార్టీ ఏముంటుంది చెప్పు. See you in the big grand gala mass party. See you on December 17th. Pushparaj. Yes, sir. Thank you. And sir, you will always be loud. Sir, media people. అసలు ఎవరి అమ్మాయి, థ్యాంక్ యూ వెరీ మచ్. అమ్మా ఈ అమ్మాయి షేక్. థ్యాంక్ యూ. And I would like to welcome Rashmika and Dhananjay sir also on stage because people has to ask few questions. Sir, ಇವಾಗ ಮತ್ತೆ ಕೊಚ್ಚಿಗೆ ಹೊರಡಬೇಕು. ಬಹುಶಃ ಸಮಯಾವಕಾಶ 10 ನಿಮಿಷ, 10ರಿಂದ 15 ನಿಮಿಷ. ದಯವಿಟ್ಟು ಪ್ರಶ್ನೆಗಳೇನಿದೆ ಕೇಳ್ಬೋದು.
ಚೆಕ್. ಸರ್ ನಮಸ್ತೆ, ಕನ್ನಡದಲ್ಲೇ ಮಾತಾಡ್ತಿದ್ದೀನಿ. ಅಲ್ಲು ಅರ್ಜುನ್ ಸರ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಫಸ್ಟ್ 2 ವಿಷಯ ಕ್ಲಿಯರ್ ಮಾಡ್ಬಿಡ್ತೀನಿ. ಲಕ್ಷ್ಮಿ ಮೇಡಮ್, ಲಕ್ಷ್ಮಿ ಅವರೇ, ನಿಮಗೆ ಇಲ್ಲಿ ತೆಲುಗುಲಿ ಪುಷ್ಪ ಇವೆಂಟ್ ಆಗಿತ್ತು, ತಾವು ನೋಡಿದ್ರ ಅದನ್ನ? ಹೌದು ಸರ್. ಎಷ್ಟು ಸ್ವಚ್ಛವಾಗಿ ಪ್ರೀತಿಯಿಂದ ಅಚ್ಚ ತೆಲುಗುಲಿ ಸುಮಾ ಅನ್ನೋರು ಒಬ್ರು ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಹೌದು. ಪ್ಲೀಸ್ ಅದು ನೋಡಿ. ನನ್ಗೆ ಗೊತ್ತು ನೀವು ಅವ್ರ ಅಭಿಮಾನಿ, ಖುಷಿ ಪಡ್ತೀರಾ ಅಂತ. ಆ ಖುಷಿ ಮನ್ಸಲ್ಲಿದ್ರೆ ಚೆನ್ನಾಗಿರುತ್ತೆ. ನಾವು ನಿಮ್ಮಿಂದ ಸ್ವಚ್ಛವಾದ 1-2 ಕನ್ನಡ ಪದ ಬಯಸ್ತೀವಿ, ಪ್ಲೀಸ್. ಸರ್ ನಾನು ಅಪ್ಪಟ ಕನ್ನಡದವಳು ಸರ್. Please, please. ಕನ್ನಡ ಭಾಷೆ ಬಹುಶಃ ಬಹಳಷ್ಟು ಚೆನ್ನಾಗಿ ಮಾತಾಡ್ತೀನಿ ನಾನು. ಅಲ್ಲಿ ತೋರಿಸ್ಬೇಕು ಸ್ಟೇಜ್ ಮೇಲೆ. ಸೆಕೆಂಡ್ ಒನ್, ಅರ್ಜುನ್ ಸರ್ ಅಂಡ್ ರಶ್ಮಿಕಾ, ನನ್ನ ಪ್ರಶ್ನೆ ನಿಮ್ಮಿಬ್ಬರಿಗೆ. ಸರ್, ಈ ಪ್ರಶ್ನೆ ನಿಮ್ಗೆ ಅನ್ವಯಿಸಲ್ಲ. 11:15ಗೆ ಪ್ರೆಸ್ ಮೀಟ್ ಕರೀತಾರೆ, ನೀವು 1:15ಗೆ ಬರ್ತೀರಾ. ಒಂದು 50-60 ಕ್ಯಾಮ್ರಾ, ಒಂದು 200 ಜನ ಪ್ರೆಸ್ ರಿಪೋರ್ಟರ್ಸ್ ಮತ್ತೆ ಟೀಮ್ ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ. ಫಸ್ಟ್ ಒಂದ್ಸಲ ಆದ್ರೂ ನೀವು ಅದನ್ನ ಅಡ್ರೆಸ್ ಮಾಡ್ಬೇಕು, ಮಾತಾಡ್ಬೇಕು. 2 ಅವರ್ ಟೈಮ್ ನಮಗೋಸ್ಕರ ಸ್ಪೆಂಡ್ ಮಾಡಿದ್ದಾರೆ. ಅಟ್ಲೀಸ್ಟ್ ಒಂದ್ಸಲ ಅವ್ರನ್ನ ಇದ್ ಮಾಡ್ಬೇಕು ಅನ್ನೋದು ನಿಮ್ಗೆ ಅನ್ಸಿಲ್ವಾ? ಅದು ಸರಿನಾ ತಪ್ಪಾ ಅಂತ ಫಸ್ಟ್ ನೀವು ಆನ್ಸರ್ ಮಾಡಿ ಪ್ಲೀಸ್. ఫస్ట్ ఆఫ్ ఆల్ ఐఎమ్ ఎక్స్ట్రీమ్లీ సారీ. నాకు అసలు ఈ ప్రోగ్రామ్ నాకు ఇప్పుడే తెలిసింది. వీవ్ కమ్ ఇన్ అ ఫ్లైట్, ప్రైవేట్ ఫ్లైట్, అండ్ ప్రైవేట్ ఫ్లైట్కి ఏంటంటే ఫాగ్ ఉండటం వల్ల ఇట్ డెంట్ టేక్ ఆఫ్. సో ఐ డోంట్ వాంట్ హర్ట్ ఎనీబడి. ఎక్స్ట్రీమ్లీ సారీ. ఐ డెంట్ ఈవెన్ నో దట్ ద ప్రోగ్రామ్ ఇస్ గాట్ షఫల్డ్. ఇప్పుడు నాకు చెప్తున్నారు. ఐ లైక్ టు అపాలజైజ్ టు ద ఎంటైర్ మీడియా ఫర్ కీపింగ్ యూ వెయిటింగ్ ఫర్ సో లాంగ్. ఓకే, థ్యాంక్ యూ వెరీ మచ్. సారీ. ఓకే, థ్యాంక్ యూ. సార్, సారీ చెప్పడంలో మనిషి పెరుగుతాడు కానీ తగ్గడం, అది నాకు తెలుసు. థ్యాంక్ యూ. ಸರ್, ಇಲ್ಲಿ ಸಾರಿ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಸಾರಿ ಇಸ್ ನಾಟ್ That's okay. ಸೊಲ್ಯೂಷನ್. No, ಆದ್ರೆ I am sorry. ಒಂದು ಕನ್ಸರ್ನ್ No, one ಇರಬೇಕಲ್ಲ. second. Of course, I am sorry. మీకు లేకపోయినా కూడా నాకు ఉంటుంది. ఓకే, పాప ఇంతమంది వెయిట్ చేస్తున్నారు కదా. ఐ రెస్పెక్ట్ టైం. ఇట్స్ గుడ్ యూ టోల్డ్ మీ. నో ప్రాబ్ಲಮ್. ಸರ್, ಐ ಆಮ್ ರವಿ, ETV ನ್ಯೂಸ್ ಇಂದ. ಸೊ Yes. ಪ್ರಶ್ನೆ ನಿಮ್ಗೇನೆ. ಏನಂದ್ರೆ, ಈ ಸಿನಿಮಾ ಟ್ರೈಲರ್ ನೋಡಿದಾಗ ಕನ್ನಡದಲ್ಲಿ ಒಬ್ಬ ದೊಡ್ಡ ಇದು ದಂತಚೋರ ವೀರಪ್ಪನ್ ಕೇಳಿರ್ಬೋದು. ಸೊ ಆ ಕ್ಯಾರೆಕ್ಟರ್ಗೂ ನಿಮ್ ಕ್ಯಾರೆಕ್ಟರ್ಗೂ ಏನಾದ್ರೂ ಸಂಬಂಧ ಇದೆಯಾ? This film is about, it's in a Sandalwood's backdrop, but it's a total fictional story. It's just about a fictional story about a character of Pushpa. That's all. ಸರ್, ಮಾಲ್ತೇಶ್ ಜಗಿನ್ ಅಂತ TV9 ಕನ್ನಡದಿಂದ. Yesterday in Chennai, DSP told that you will get a national award for this movie. So what's your comments on that, sir? Sir, he's my friend and he said, I wish that you get a national award. He didn't say you will get. It's very nice of him to say it. It is something what people have to say. It's not something what I can say about myself. Thank you. ಸರ್, ಅಲ್ಲು ಅರ್ಜುನ್ ಸರ್, ಕೇಶವಮೂರ್ತಿ, ಕನ್ನಡಪ್ರಭ. ಈ ಸಿನಿಮಾದಲ್ಲಿರುವಂಥ ಕತೆ ಚಿತ್ತೂರಲ್ಲಿ ನಡೆದಂಥ ಒಂದು ಎನ್ಕೌಂಟರ್ ಇನ್ಸಿಡೆಂಟ್ ಬೇಸ್ ಮಾಡ್ಕೊಂಡಿರೋದು ಅಂತ ಅನಿಸ್ತಾ ಇದೆ. ಸೊ ವಾಟ್ ಯು ಸೇ ಸರ್? ರೆಡ್ ಸ್ಕ್ಯಾಂಡಲ್ ಸ್ಮಗ್ಲಿಂಗ್ ಆಯ್ತಲ್ಲ, ಎನ್ಕೌಂಟರ್ ಪ್ರಕರಣನೇ ಈ ಕತೆ ಬೇಸ್ ಅಂತ ಹೇಳ್ತಿದ್ದಾರೆ. ವಾಟ್ ಯು ಸೇ ಸರ್? తెలుగులోనే చెప్పండి, పర్వాలేదు అల్లు అర్జున్ ಸರ್. ಯಾವುದೇ ಇನ್ಸಿಡೆಂಟ್ ಜೊತೆನೂ ಇದಿಲ್ಲ, ಪಕ್ಕಾ ಫಿಕ್ಷನ್ ಅಂತ, ಪಕ್ಕಾ ಒಂದು ಕತೆ ಕಟ್ಟಿ ಮಾಡಿರೋದು, ಯಾವುದಕ್ಕೂ ಸಂಬಂಧ ಇಲ್ಲ ಅಂತ. ಸರ್, ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾಗಳು ತುಂಬಾ ದೊಡ್ಡ ಕಲೆಕ್ಷನ್ ಮಾಡುತ್ತೆ. ಸೊ ಈಗ ಸಿಗ್ತಾ ಇರುವಂತ ಒಂದು ಕ್ರೇಜ್ ಬಗ್ಗೆ ಸೊ ನಿಮ್ಗೆ ಏನ್ ಅನ್ಸುತ್ತೆ? ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಿ ಸರ್ ಆಡಿಯನ್ಸ್ ಕ್ರೇಜ್ ಅಂಡ್ ಗ್ರಾಸ್ ಕಲೆಕ್ಷನ್ಸ್? Sir, in Karnataka, you will get a gross collections more all over movies. So how much you will expect and how you are feeling about this? Sir, to be very honest, I always look at how people are liking the film, but Evla, Yenna, and I am not the right person. Trust me, I just only care if people have liked the film. Did Karnataka people like the film? Did Malayali people like the film? Did Telugu people? Did Tamil people? Did North Indians? Other papa, but Evla Panich, it's genuinely, I don't know the figures also, to be honest. ಅಲೋಜನ್ ಸರ್, ಸುವರ್ಣ ನ್ಯೂಸ್ ಇಂದ ವಿಜಯ್ ಅಂತ ಹೇಳಿ. ಆಕ್ಚುಲಿ ನಿಮ್ಮ ಸಿನಿಮಾಗಳು ಬಂದಾಗ ಒಂದು ಸ್ಟೈಲಿಶ್ ಆಗಿರುವಂತ ಒಂದು ಸ್ಟೋರಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೀರಿ. ಬಟ್ ಪುಷ್ಪ ಕಂಪ್ಲೀಟ್ ಆಗಿ ಒಂದು ಫಾರೆಸ್ಟ್ ಅಲ್ಲಿ ನಡೆಯುವಂತ ಒಂದು ಸ್ಟೋರಿಯನ್ನ ಇಲ್ಲಿ ತೋರಿಸೋ ರೀತಿಯನ್ನ ಮಾಡಿದ್ರಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದು? It's a very difficult film to shoot.
it is it is the most toughest film that I've shot till date. It's gonna in the forest, because in the forest you will not have a lot of facilities like you need to give accommodation for 200 to 250 people. It's not available in such a remote location. So all the logistics of petrol bunk, car, vehicles, it was very difficult to shoot in this kind of film. And I think all credits to the producers, Maitri Films. They pulled it off very well and they kept us in a very comfortable zone. ಅಲ್ಲು ಅರ್ಜುನ್ ಸರ್, ಲೋಕೇಶ್ ಫ್ರಮ್ ಕನ್ನಡ ಪಿಕ್ಚರ್. ನನ್ನ ಪ್ರಶ್ನೆ ಏನಂತಂದ್ರೆ, ನಿಮ್ಮ ಇಂದಿನ ಬಹುತೇಕ ಸಿನಿಮಾಗಳು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾಗಳು. ರಂಗಸ್ಥಳಂಗೆ ಸಿಕ್ಕಂತ ಸಕ್ಸಸ್ ಸುಕುಮಾರ್ ಜೊತೆ ಈ ಕಾಂಬಿನೇಷನ್ ಪ್ರಯೋಗ ಮಾಡಬೇಕು ಅನಿಸ್ತಾ? అందరూ ఏదో టైంలో కొత్తది ట్రై చేయాలి కదా, ఫ్యామిలీ ఫిల్మ్స్ ట్రై చేస్తూనే ఉన్నాం కదా. సో మీ అండ్ సుకుమార్ గారు వెన్ ఎవర్ వి స్పోక్, ఎప్పుడు మాట్లాడినా ఆయన ఎప్పుడే ఒకటే మాట అనేవారు, డార్లింగ్ మన ఇద్దరం కలిసి చేస్తే మాత్రం చాలా కొత్త సినిమా చేయాలి, చాలా డిఫరెంట్ సినిమా చేయాలి, నేను ఎప్పుడు చూసేలాగా నేను ప్రెసెంట్ చేయాలనుకోవట్లేదు, వేరేలా ప్రెసెంట్ చేయాలనుకుంటున్నారు, అందుకు నేను ఇలాంటి సినిమా ఎత్తుకున్నానని. ఇట్ వాస్ మోర్ ఆఫ్ సుకుమార్ గారు ఐడియా అండ్ ఐ ఆల్సో వాంట్ టు ఎక్స్పెరిమెంట్ ವಿತ್ ದಿಸ್ ಕೈಂಡ್ ಆಫ್ ಅ ಲುಕ್. ಥ್ಯಾಂಕ್ ಯು ಮೇಡಮ್. ಸತೀಶ್, ನ್ಯೂಸ್ ಫಸ್ಟ್ ಕನ್ನಡದಿಂದ. ರಶ್ಮಿಕಾ ಮೇಡಮ್ಗೆ ಪ್ರಶ್ನೆ. ಸೊ ಇದು ಪುಷ್ಪ ಪ್ಯಾನ್ ಇಂಡಿಯಾ ಸಿನಿಮಾ, ಬಹುತೇಕ 5 ಲ್ಯಾಂಗ್ವೇಜ್ ಕನ್ನಡದಲ್ಲೂ ಬರ್ತಾ ಇರೋದ್ರಿಂದ ನಿಮ್ಮ ಡಬ್ಬಿಂಗ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು? ಯಾಕಂದರೆ ತೆಲುಗು ಆರ್ಟಿಸ್ಟ್ಗಳು ಕೂಡ ಈಗ ಕನ್ನಡ ಡಬ್ ಮಾಡ್ತಿದ್ದಾರೆ. ಸೊ ನೀವು ಯಾಕೆ ಇದರಲ್ಲಿ ಕನ್ನಡ ಡಬ್ ಟ್ರೈ ಮಾಡಬಾರ್ದಾಗಿತ್ತು? ఇది బిఫోర్ తను మాట్లాడే ముందు నేను చెప్తా, పాపం తన కన్నడ డబ్బింగ్ చెప్తా అన్నారు. బట్ ఈ ఒక్క సినిమాకి ఏంటంటే ఎలాగైనా సినిమా December 17th రావాలని వీ వర్ షూటింగ్ టిల్ ఆల్మోస్ట్ 8th or 9th of the film. సో తన స్టార్ట్ చేయటమే తెలుగు డబ్బింగ్ స్టార్ట్ చేసాం, ఎందుకంటే తను ఒరిజినల్ గా అందులో చెప్పింది కాబట్టి. వీ వాంటెడ్ టు గివ్ హర్ టైమ్ ఫర్, తన పాప అడిగింది, షీ వాంటెడ్ టు స్టార్ట్ డబ్బింగ్, బట్ వీ సెడ్ నో, ఎడిటింగ్ కి వీ నీడ్ యూ టు డబ్ ఫర్ ద తెలుగు వర్షన్ ఫస్ట్. టెక్నికలీ తెలుగు వర్షన్ హ్యాస్ టు బి ఫినిష్డ్, ఓన్లీ దెన్ కన్నడ వర్షన్ కెన్ బి డన్. బట్ అన్ఫార్చునేట్లీ వెన్ షీ ఫినిష్ తెలుగు డబ్బింగ్, వీ డెంట్ హ్యావ్ టైమ్ ఫర్ కన్నడ డబ్బింగ్. అది, బట్ షీల్ టెల్ ఇట్ ఇన్ హర్ ఓన్ వర్డ్స్. ಇಲ್ಲ ಸರ್, ನಾವು ಆಕ್ಚುಲಿ ಕನ್ನಡದಲ್ಲಿ ಟ್ರೈ ಮಾಡಬೇಕು ಅಂತ ಇದ್ದೆ, ಆದರೆ ಟೈಮ್ ಸಿಗ್ಲಿಲ್ಲ ಸರ್. ಆಲ್ರೆಡಿ ಸರ್ ಹೇಳಿದಂಗೆ ಫಸ್ಟ್ ಸುಕ್ಕು ಸರ್ ಬಂದು ಎಡಿಟಿಂಗ್ಗೆ ನಿಮ್ಮ ವಾಯ್ಸ್ ಬೇಕು, ಕರೆಕ್ಟಾಗಿ ಪ್ಲೇಸ್ಮೆಂಟ್ಸ್ ಬೇಕು ಅಂತ ಹೇಳಿದ್ರು. ತೆಲುಗು ಡಬ್ಬಿಂಗ್ಗೆ ಐ ಥಿಂಕ್ ಐ ಟುಕ್ 3-4 ಡೇಸ್ ತಗೊಂಡೆ. ಅದಾದ್ಮೇಲೆ ದೇಡ್ ಆಲ್ರೆಡಿ ಡಬ್ ಫಾರ್ ಕನ್ನಡ. So there was no time, and also sir ಹೇಳಿದಂಗೆ it is, we were shooting till 8th or 9th literally, so there was no time, but second half I'll dub. ಓಕೆ, ಧನಂಜಯ್ ಸರ್, ನಿಮ್ಮ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಹೇಗೆ ಕ್ಯಾರಿ ಆಗುತ್ತೆ? ಅಲ್ಲು ಸರ್ ಜೊತೆ ಇರುತ್ತಾ ಹೋಲ್ ಸಿನಿಮಾ, ಅಥವಾ ಒಂದು ಕೆಲವು ಸೀನ್ಗಳು ಮಾತ್ರ ಸೀಮಿತ ಆಗಿರ್ತಾ ಹೇಗೆ? ತುಂಬಾ ಒಳ್ಳೊಳ್ಳೆ ಪಾತ್ರಗಳಿದೆ ಸಿನಿಮಾದಲ್ಲಿ, ತುಂಬಾ ಒಳ್ಳೊಳ್ಳೆ ಕಲಾವಿದರುಗಳಿದ್ದಾರೆ. ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಖಂಡಿತ ಅವ್ರ ಜೊತೆನೇ ಇರುತ್ತೆ ಸಿನಿಮಾದಲ್ಲಿ, ನಾನು ಇರೋಷ್ಟು ಅವ್ರ ಜೊತೆನೇ ಇರ್ತೀನಿ. ಪಾತ್ರ ನೆಗೆಟಿವ್ ರೋಲ್. ಈಗ ನೀವು ಡಾಲಿನ ಹೆಂಗ್ ನೋಡಿದ್ರಿ, ಅದೇ ತರ ಒಂದು ಸ್ವಲ್ಪ ಪೋಲಿ ಕ್ಯಾರೆಕ್ಟರ್ನೇ ಇಲ್ಲೂ ಜಾಲಿ. ಅಲ್ಲು ಅರ್ಜುನ್ ಸರ್, ಈಗ ಆಲ್ರೆಡಿ ಅಂದ್ರೆ ಪ್ರೀ ರಿಲೀಸ್ ಬಿಸ್ನೆಸ್ 250 crores ಆಗಿದೆ, ಸೊ ಬಿಗ್ ನಂಬರ್ಸ್. ಸೊ ಹೌ ಯು ಆರ್ ಫೀಲಿಂಗ್ ಸರ್? Sir, after a long time, I'm very happy that this is one of the biggest film coming from South India. And we're representing the whole of South. It is not just about Telugu, oka Tamil, oka Kannada no kaadu. In South itself, this is one of the biggest films and we're representing the whole South. And I hope this is just not a film. Tomorrow, if this film does very well, we're giving a message to the whole South and the whole country that the entire South Indian cinema industry is flourishing very, very well. So it is very important, more than for me personally, I'm looking at as an industry, for all of us, it will be a big, bright hope, and we'll be telling a big message to the entire country that South cinema is doing very well. People have come back to the theaters and they're flourishing, and I'm very positive that people will come to theaters and we'll all have a good time after a very long time. ರಶ್ಮಿಕಾ ಅವರೇ, ಸುವರ್ಣ ನ್ಯೂಸ್ ಇಂದ ವಿಜಯ್ ಅಂತ ಹೇಳಿ. ಆಕ್ಚುಲಿ ನೀವು ಮಾಡುವಂತ ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಬೇಸ್ಡ್ ಇರುತ್ತೆ ಅಂತ ಎಲ್ಲರೂ ಕೂಡ ಗೊತ್ತಿರುತ್ತೆ, ಬಟ್ ಗ್ಲಾಮರಸ್ ಆಗಿ ಸ್ವಲ್ಪ ಕಾಣಿಸ್ಕೊಳ್ತೀರಿ. ಬಟ್ ಈ ಇತ್ತೀಚಿನ ಸಿನಿಮಾ ಜರ್ನಿಯಲ್ಲಿ ಡಿ ಗ್ಲಾಮರ್ ರೋಲ್ ಗಳನ್ನ ಹೆಚ್ಚು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಿ. ಸೊ ಇದರ ಗುಟ್ಟೇನು? ಆ ಥರ ಏನಿಲ್ಲ ಸರ್. ಇವಾಗ ಕೋವಿಡ್ ಆದ್ರಿಂದ ಫಸ್ಟ್ ರಿಲೀಸ್
ಸುಲ್ತಾನ್ ಬಂತು, ಅದಾದ್ಮೇಲೆ 1 year ಆದ್ಮೇಲೆ ಈ ಪುಷ್ಪ ಬರ್ತಿದೆ. ಸೊ ದಟ್ಸ್ ವೈ ಬಿಕಾಸ್ ಆಫ್ ಕೋವಿಡ್ ಮೇ ಬಿ ಇಟ್ ಫೀಲ್ಸ್ ಲೈಕ್ ದಟ್, ಬಟ್ ಡಿ ಗ್ಲಾಮ್ಗೆ ಫೋಕಸ್ ಮಾಡ್ತಾ ಇದ್ದೀನಿ ಅಂತ ಏನಿಲ್ಲ. whatever the roles which I find are interesting I'm doing, and ಬೇರೆ ಎಲ್ಲ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ಗೆ ಬಿಟ್ಟಿರೋದು. ಸೊ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಸರ್ಗೆ ಇನ್ನೊಂದು ಫ್ಲೈಟ್ ಇರೋದ್ರಿಂದ ಅವ್ರು ಆದಷ್ಟು ಬೇಗ ಇಲ್ಲಿಂದ ತೆರಳಬೇಕು, ಮತ್ತೆ ಫ್ಲೈಟ್ ಡಿಲೇ ಆಗತ್ತೆ. ಸೊ ಆದ್ರಿಂದ ಈಗ ಖುಷಿಯಾಗಿ ಕಳಿಸ್ಕೊಡೋಣ ಇಲ್ಲಿಂದ. ಅಂಡ್ ವಿ ಆರ್ ಎನಿವೇಸ್ ವೆರಿ ಹ್ಯಾಪಿ. ಅವರು ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ ಬಂದು ನಮ್ ಜೊತೆ ಎಲ್ಲ ಮಾತಾಡಿದ್ದೆ ನಮ್ಗೆ ಒಂದು ತುಂಬಾ ಖುಷಿ. ಅಂಡ್ ಯು ವಿಲ್ ಆಲ್ವೇಸ್ ಬಿ ಲವ್ಡ್ ಅಂಡ್ ಯು ವಿಲ್ ಆಲ್ವೇಸ್ ಬಿ ಅಡ್ಮೈರ್ಡ್ ಸರ್. ಅಲ್ಲು ಅರ್ಜುನ್ ಸರ್ ಅವರಿಗೆ ಇಲ್ಲೇ ಆದಂತಹ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಸೊ ಪುಷ್ಪ ಸಿನಿಮಾವನ್ನ ಕನ್ನಡ ಅಭಿಮಾನಿಗಳು ಯಾಕೆ ನೋಡ್ಬೇಕು? ಒಂದು, ಈ ಸಿನಿಮಾದಲ್ಲಿ ನಿಮ್ ಪ್ರಕಾರ 3 ಹೈಲೈಟ್ಸ್ ಏನು ನೋಡುವಂಥದ್ದು? ఒక్కొక్కరు ఒక్కో రీజన్ ఇస్తారు. ఐ విల్ ఆస్క్ రష్మిక టు గివ్ వన్ రీజన్, ధనుంజయ్ విల్ గివ్ రీజన్, ఐ విల్ గివ్ వన్ రీజన్ వై యూ హావ్ టు వాచ్ ద ఫిల్మ్. ಅಲ್ಲು ಅರ್ಜುನ್ ಸರ್, ಶುಡ್ ವಿ ಆನ್ಸರ್ ಮಾಡ್ಬೇಕಾ? ಆನ್ಸರ್ ಮಾಡಿ. ಯಾ, ನನ್ ಪ್ಲಸ್ ಅಂದ್ರೆ ನಾನ್ ಯಾಕೆ ಸಿನಿಮಾಗೆ ಹೋಗ್ಬೇಕು ಅಂದ್ರೆ ಸಾಮಿ ಸಾಮಿ ಸಾಂಗ್ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ, ಅದನ್ನ ನೋಡ್ಬೇಕು ಅಂತ ನಾನು ಹೋಗ್ತೀನಿ. ಒಂದು ಬೇರೆ ಜಗತ್ತು ಕಾಣುತ್ತೆ ನಿಮಗೆ ಸಿನಿಮಾಗೆ ಹೋದ್ರೆ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಅನ್ ಎಕ್ಸ್ಪೀರಿಯನ್ಸ್. ಸೊ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಲಾಸ್ಟ್ ಪ್ಲೀಸ್ ವಾಚ್ ಇಟ್ ಫಾರ್ ಮೀ. ಥ್ಯಾಂಕ್ ಯು. ಡೆಫಿನೆಟ್ಲಿ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲ ಮಾಧ್ಯಮದವರೆಗೂ ಥ್ಯಾಂಕ್ ಯು. ಅಂಡ್ ಅಲ್ಲು ಅರ್ಜುನ್ ಸರ್, ಯು ಬೀಂಗ್ ಅ ಪಾರ್ಟ್ ಆಫ್ ದ ಶೋ ವಾಸ್ ವೆರಿ ಗ್ರೇಟ್ಫುಲ್. ಅಂಡ್ ನಮ್ಮ ಕಡೆಯಿಂದ, ಶ್ರೇಯಸ್ ಮೀಡಿಯಾ ಕಡೆಯಿಂದ, ಮೈ ಮೂವಿ ಬಜಾರ್ ಕಡೆಯಿಂದ ಒಂದು ಚಿಕ್ಕದಾದ ಕಿರುಕಾಣಿಕೆ. ಜೊತೆಗೆ ಅಖಿಲ ಕರ್ನಾಟಕ ಚಿರಂಜೀವಿ ಯುವತ ಸಂಘ ರಾಜ್ಯಾಧ್ಯಕ್ಷರು BJ ನಾಗೇಂದ್ರ ಅವರ ಕಡೆಯಿಂದ ಅವರ ಸಂಘದ ಪರವಾಗಿ ಕೂಡ ಆತ್ಮೀಯ ಅಭಿನಂದನೆಗಳು, ತುಂಬು ಹೃದಯದ ಸ್ವಾಗತ. ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ದಯವಿಟ್ಟು ಸ್ಟೇಜ್ ಮೇಲೆ ಗಲಾಟೆ ಗದ್ದಲ ಮಾಡಬೇಡಿ ಸರ್. ಸ್ಟೇಜ್ ಮೇಲೆ ಸರವಣ್ ಸರ್ ಕೂಡ ಇದ್ದಾರೆ, ನಮ್ಮ ರಾಜ್ಯದ MLC ಹಾಗೂ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಮುಖ್ಯಸ್ಥರು. ದಯವಿಟ್ಟು ಸ್ಟೇಜ್ ಮೇಲೆ ಗದ್ದಲ ಮಾಡಬೇಡಿ. ಯಾರೆಲ್ಲ ಜನ ಜಾಸ್ತಿ ಇದ್ದೀರಿ ದಯವಿಟ್ಟು ಸ್ಟೇಜ್ ಇಂದ ಇಳಿದ್ಬಿಡಿ ಸರ್. ನಮ್ಮ ಕನ್ನಡಿಗರು, ಕನ್ನಡ ಮಣ್ಣಿನವರು ಯಾವಾಗ್ಲೂ ತಾಳ್ಮೆಯಿಂದ ಇರಬೇಕು ಸರ್. ಐಕನ್ ಸ್ಟಾರ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿರೋದೇ ಖುಷಿ. ಇದೇ ಖುಷಿಯಿಂದ ಅವರು ನೆಕ್ಸ್ಟ್ ಇನ್ನೊಂದು ಕಡೆ ಪ್ರಮೋಷನ್ಗೆ ಹೋಗ್ಬೇಕು. ದಯವಿಟ್ಟು ಗಲಾಟೆ ಗದ್ದಲ ಮಾಡಬೇಡಿ ಸರ್. ಥ್ಯಾಂಕ್ ಯು. ನನ್ನ ಭಾಷೆಯಿಂದ ಯಾರ್ದಾದ್ರೂ ಮನಸ್ಸಿಗೆ ನೋವಾಗಿದ್ರೆ ಮತ್ತೊಮ್ಮೆ ನನ್ನ ಕಡೆಯಿಂದ ಧನ್ಯವಾದಗಳು. ನನ್ನ ಕನ್ನಡ ಭಾಷೆ ಎಲ್ಲರೂ ನೋಡಿದ್ದೀನಿ.